ಅಯೋಧ್ಯೆಯಲ್ಲಿ ರಾಮ ಮಂದಿರ ಹುಂಡಿ ಕಳ್ಳತನ ಪ್ರಕರಣದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಈಗ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳುವಂತಹ ಒಂದು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಮುಜರಾಯಿ ದೇಗುಲಗಳ ಹುಂಡಿಯ ಭದ್ರತೆಗೆ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಈಗ ಒಂದು ಕಡೆ ಏನೋ ಆಗಿದ್ರೆ ಅದರಿಂದ ಪಾಠವನ್ನ ಕಲಿಬೇಕು, ಅದರಿಂದ ನಾವು ಮತ್ತೆ ಮತ್ತೆ ತಪ್ಪು ಮಾಡುವ ಹಾಗೆ ಆಗಬಾರದು. ಸೊ ರಾಮ ಮಂದಿರದಲ್ಲಿ ಆದಂತಹ ಪ್ರಕರಣ ಇದೀಗ ರಾಜ್ಯದಲ್ಲಿ ಪರಿಣಾಮವನ್ನ ಬೀಳ್ತಾ ಇದೆ. ಇದೇ ಕಾರಣಕ್ಕಾಗಿ ದೇಗುಲಗಳ ಹುಂಡಿ ಭದ್ರತೆಗೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಬೀದರ್ನ 10 ದೇಗುಲಗಳಲ್ಲಿ ಸಿಸಿಟಿವಿ ಕಣ್ಗಾವಲನ್ನ ಹಾಕಲಾಗಿದೆ. ಮೈಲಾರ ಮಲ್ಲಣ್ಣ, ಝರಣಿ ನರಸಿಂಹಸ್ವಾಮಿ, ಚಾಂಗಲೇರ ವೀರಭದ್ರೇಶ್ವರ, ಹೊನ್ನಿಕೇರಿ ಸಿದ್ದೇಶ್ವರ, ಪಾಪನಾಶಲಿಂಗ ದೇಗುಲ ಸೇರಿದಂತೆ 10 ದೇಗುಲಗಳ ಮೇಲೆ ಇದೀಗ ಸಿಸಿಟಿವಿ ಕಣ್ಗಾವಲನ್ನ ಇಡಲಾಗಿದೆ. 13 ಹುಂಡಿಗಳಿಗೆ 16 ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ. ಪ್ರತಿ 3 ತಿಂಗಳಿಗೊಮ್ಮೆ ನಡೆಯುವಂತಹ ಹುಂಡಿ ಎಣಿಕೆ ಕಾರ್ಯ ಸಂಪೂರ್ಣ ಸಿಸಿಟಿವಿ ಕಣ್ಗಾವಲಿನಲ್ಲೇ ನಡೆಯುತ್ತೆ. ಇನ್ನು ಮುಂದೆ ಸರ್ಕಾರದ ಆದೇಶಕ್ಕಿಂತ ಮೊದಲೇ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಅಂತ ದೇವಸ್ಥಾನದ ಇಒ ಅನಂತರಾವ್ ಕುಲಕರ್ಣಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲೇ ಆದ್ರೂ ಎಷ್ಟೇ ಆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನು ಆಗತ್ತೆ, ಎಲ್ಲರ ಕಣ್ತಪ್ಪಿಸಿ ಏನೇನು ಆಗಬಹುದು ಅನ್ನುವಂತಹ ಒಂದು ಯೋಚನೆ ಕೂಡ ಅನೇಕರಿಗೆ ಇದೆ. ಬಟ್ ಎಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಅಷ್ಟರ ಮಟ್ಟಿಗೆ ಈಗ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದೆಲ್ಲದರ ಪರಿಣಾಮ ಆಗಿದ್ದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಆದಂತಹ ಹುಂಡಿಯ ಕಳ್ಳತನ ಪ್ರಕರಣ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಲ್ಲೂ ಕೂಡ ಇದೀಗ ಇದರ ಪರಿಣಾಮದ ಹಿನ್ನೆಲೆಯಲ್ಲೇ ಈಗ ದೇವಸ್ಥಾನಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 10 ದೇವಸ್ಥಾನಗಳಿದೆ. 7 ದೇವಸ್ಥಾನ ಎ ಇದೆ, 3 ಬಿ ಇದೆ. ಎಲ್ಲ ದೇವಸ್ಥಾನ ಈಗಾಗಲೇ ಧಾರ್ಮಿಕ ದತ್ತಿ ಸುತ್ತೋಲೆ ಪ್ರಕಾರ ಸಿಸಿ ಕ್ಯಾಮ್ರಾ ಅಳವಡಿಸಿದ್ದೀವಿ. ಇದ್ರ ಮೇಲೆ ಆಮೇಲೆ ಹುಂಡಿ ಕೌಂಟಿಂಗ್ ಮಾಡತ್ತೀವಿ, ವಿಡಿಯೋ ಕ್ಯಾಮ್ರಾ ಮಾಡ್ತೀವಿ, ಪೊಲೀಸರು ಬರ್ತಾರೆ, ಎಲ್ಲ ರೀತಿ ಮುಂಜಾಗ್ರತಾ ಕ್ರಮ ತಗೋತಾ ಇದ್ದೀವಿ. ಸಿಸಿ ಕ್ಯಾಮ್ರಾ ಅಂದರೆ ಭಕ್ತರಿಗೆ ಅನಾನುಕೂಲ ಆಗಬಾರ್ದು. ಕಳ್ತನ ಏನಾರು ಆದರೂ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತು ಮಕ್ಕಳು ಕಳೆದ್ರೆ ಅದೊಂದು ಆಗುತ್ತೆ. ಈ ಭಾಗದಲ್ಲಿ ಪೊಲೀಸರಿಗೆ ಏನಾದರೂ ಕೊಲೆ ಪ್ರಕರಣಗಳು ಇನ್ನೇತಿ ಪ್ರಕರಣಗಳಿಗೂ ಹೆಲ್ಪ್ ಆಗಲ್ಲ ಅಂತ ಸೊ ದೇವಸ್ಥಾನ ಸುತ್ತಮುತ್ತಲು ಮತ್ತು ದೇವಸ್ಥಾನ ಎಂಟ್ರೆನ್ಸ್ ಕಮಲ ಹತ್ರನೂ ಕ್ಯಾಮ್ರಾ ಕೂರಿಸಿದ್ವಿ, ವೈಫೈ ಕ್ಯಾಮ್ರಾ ಕೂರಿಸಿದ್ವಿ.